ಹರೇ ಕೃಷ್ಣ. ಈಗ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ 7 ಚಕ್ರಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಕೆಲವೊಂದು ಹಾರ್ಮೋನ್ ಗ್ರಂಥಿಗಳಿರುತ್ತೆ. ಅವುಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಲೇ ಇದ್ದರೆ ಅವು ಅಸಮತೋಲನದಿಂದ ಉಂಟಾಗುವಂಥ ಸಮಸ್ಯೆಗಳ ಬಗ್ಗೆ ನಾನು ಒಂದು ಸ್ವಲ್ಪ ವಿವರಣೆಯನ್ನು ಕೊಡ್ತೀನಿ. ಪ್ರಾಚೀನ ನಂಬಿಕೆಯ ಪ್ರಕಾರ ಇವುಗಳನ್ನು ಶಕ್ತಿ ಕೇಂದ್ರಗಳು ಅಂತ ಕರೆದ್ರೆ, ಅದೇ ವೈಜ್ಞಾನಿಕ ದೃಷ್ಟಿಯಲ್ಲಿ ಇದನ್ನು ನಮ್ಮ ದೇಹದ ಪ್ರಮುಖ ಗ್ರಂಥಿಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ದೇಹದ 7 ಚಕ್ರಗಳು ಮತ್ತು ಅದು ಯಾವ್ಯಾವ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ, ಅದು ಯಾವ ಸ್ಥಾನದಲ್ಲಿರುತ್ತೆ, ಅಕಸ್ಮಾತ್ ಆ ಹಾರ್ಮೋನ್ ಸರಿಯಾಗಿ ರಿಲೀಸ್ ಆಗಿಲ್ಲ ಅಂದಾಗ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಆಮೇಲೆ ಯಾವ ರೀತಿ ಅಸಮತೋಲನದಿಂದ ಇರುತ್ತೆ, ಯಾವ ರೀತಿಯ ಭಾವನೆಗಳನ್ನು ನಮ್ಮಲ್ಲಿ ಹುಟ್ಟು ಹಾಕುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಹಾರ್ಮೋನ್ ರಿಲೀಸ್ ಆದಾಗ ಮೊದಲನೇದಾಗಿ ಮೂಲಾಧಾರ ಚಕ್ರ ಕೆಳಗಡೆಯಿಂದ ನೋಡ್ಕೊಂಡು ಹೋಗೋಣ. ಮೂಲಾಧಾರ ಚಕ್ರ, ಈ ಮೂಲಾಧಾರ ಚಕ್ರ ಸರಿಯಾಗಿ ಕಾರ್ಯನಿರ್ವಹಿಸ್ತಲೇ ಇರೋದಕ್ಕೆ ಕಾರಣ ಅಲ್ಲಿರುವಂತಹ ಹಾರ್ಮೋನ್ ರಿಲೀಸ್ ಆಗದಲ್ಲೇ ಇರೋದು. ಇದು ಸ್ಥಾನ ಎಲ್ಲಿರುತ್ತೆ ಅಂದರೆ ಬೆನ್ನುಮೂಳೆಯ ಕೆಳಭಾಗದಲ್ಲಿ ಇರುತ್ತೆ. ಅಡ್ರಿನಲ್ ಗ್ರಂಥಿ ಅನ್ನೋದನ್ನು ಇದು ಹೆಸರು. ಮತ್ತು ಇದು ಹಾರ್ಮೋನ್, ಯಾವ ರೀತಿಯ ಹಾರ್ಮೋನ್ ಹೆಸರು ಏನಪ್ಪ ಅಂದರೆ ಅಡ್ರಿನಾಲಿನ್ ಮತ್ತು ಕಾರ್ಟಿಸೋಲ್. ಅಂದರೆ ಏನು ಗೊತ್ತಾ, ಇದು ಈ ಒಂದು ಗ್ರಂಥಿ, ಈ ಹಾರ್ಮೋನ್ ರಿಲೀಸ್ ಆಗಿಲ್ಲ ಅಂದರೆ ಆ ಮೂಲಾಧಾರ ಚಕ್ರ ತಿರುಗುವಂಥದ್ದು, ಅಲ್ಲಿ ಕಾರ್ಯ ಮಾಡುವಂಥದ್ದು ಏನಾಗುತ್ತೆ, ಕಡಿಮೆ ಆಗುತ್ತೆ, ಅಸಮತೋಲನ ಉಂಟಾಗುತ್ತೆ. ಅವಾಗಲ್ಲಿ ಏನಾಗುತ್ತೆ, ಅತಿಯಾದ ಸುಸ್ತು, ಆಮೇಲೆ ಮೂಳೆ ಮತ್ತು ಹಲ್ಲುಗಳ ಸಮಸ್ಯೆ, ಮಲಬದ್ಧತೆ, ಮೂಲವ್ಯಾಧಿ, ಈ ರೀತಿ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಆಮೇಲೆ ಇದು ಭಾವನೆ ಯಾವ ರೀತಿ ಬರುತ್ತೆ ಅವರಿಗೆ, ಯಾವ ರೀತಿ ಮನುಷ್ಯನ ಅಲ್ಲಿ ಆ ಚಕ್ರ ಸರಿಯಾಗಿ ತಿರುಗಿಲ್ಲ ಅಂದರೆ ಅಭದ್ರತೆ ಉಂಟಾಗುತ್ತೆ, ಅತಿಯಾದ ಭಯ ಉಂಟಾಗುತ್ತೆ, ಪ್ರತಿಯೊಂದು ವಿಚಾರಕ್ಕೂ ಭಯ ಉಂಟಾಗುತ್ತೆ, ಒಂದು ಜೀವನದ ಬಗ್ಗೆ ಭರವಸೆನೇ ಇರೋದಿಲ್ಲ, ಈ ಓಪ್ ಅನ್ನೋದನ್ನೇ ಕಳ್ಕೊಂಬಿಟ್ಟಿರ್ತಾರೆ. ಇದು ಮೂಲಾಧಾರ ಚಕ್ರದ್ದು. ಅದರ ನೆಕ್ಸ್ಟ್ ಬರೋದು ಸ್ವಾದಿಷ್ಠಾನ ಚಕ್ರ. ಇದರ ಚಿತ್ರದಲ್ಲೇ ನೋಡ್ಬೋದು ನೀವು, ಲ ವಾರ ಆ ಥರ ಇದಿಲ್ಲ, ಲಂ 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 ಈ ರೀತಿ ಲಂ ಅನ್ನೋ ಒಂದು ಬೀಜಾಕ್ಷರಿ ಮಂತ್ರವನ್ನು ಕೆಂಪು ಬಣ್ಣದಲ್ಲಿ ಅಲ್ಲಿ ಇದೆ, ಆ ಒಂದು ಚಕ್ರ ಕೆಂಪು ಬಣ್ಣದಲ್ಲಿ ತಿರುಗ್ತಾ ಇದೆ ಅಂತ ಅಂದ್ಕೊಂಡು ನಾವು ಆ ಬೀಜಾಕ್ಷರಿ ಮಂತ್ರವನ್ನು ಹೇಳೋದ್ರಿಂದ ಆ ಚಕ್ರ ತಿರುಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಈ ಒಂದು ಹಾರ್ಮೋನ್ ಹೇಳಿದ್ನಲ್ಲ, ಅಡ್ರಿನಾಲಿನ್ ಮತ್ತು ಕಾರ್ಟಿಸೋಲ್ ಅಂತ, ಅವೆರಡು ಹಾರ್ಮೋನ್ ರಿಲೀಸ್ ಆಗೋದಕ್ಕೆ ನಿಧಾನವಾಗಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅದಕ್ಕಿಂತ ಮೇಲೆ ಇರುವಂಥದ್ದು ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರ, ಸ್ಯಾಕ್ರಲ್ ಚಕ್ರ ಅಂತ ಕರೀತಾರೆ ಇದನ್ನು. ಇದು ಒಕ್ಕಳಿನ ಕೆಳಭಾಗದಲ್ಲಿರುತ್ತೆ. ಮತ್ತು ಅದಕ್ಕೆ ಸಂಬಂಧಿತ ಒಂದು ಗ್ರಂಥಿ ಯಾವುದಂದರೆ ಜನನಾಂಗದ ಗ್ರಂಥಿಗಳು. ಇಲ್ಲಿ ಯಾವ ಹಾರ್ಮೋನ್ ರಿಲೀಸ್ ಆಗುತ್ತೆ ಅಂದರೆ ಈಸ್ಟ್ರೋಜೆನ್ನು, ಪ್ರೊಜೆಸ್ಟಾರನ್ನು ಮತ್ತು ಟೆಸ್ಟೋಸ್ಟೆರಾನು ಅಂತ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇಲ್ಲಿ ಈ ಹಾರ್ಮೋನ್ ಸರಿಯಾಗಿ ರಿಲೀಸ್ ಆಗಿಲ್ಲ ಅಂದಾಗ ಆ ಚಕ್ರ ಕಾರ್ಯನಿರ್ವಹಿಸೋದಿಲ್ಲ ಅಂದರೆ ಕಂಪ್ಲೀಟ್ ಸ್ಟಾಪ್ ಆಗೋದಿಲ್ಲ, ಸರಿಯಾಗಿ ಕಾರ್ಯನಿರ್ವಹಿಸೋದಿಲ್ಲ. ಆವಾಗ ಅಲ್ಲಿ ಸಂತಾನೋತ್ಪತ್ತಿಯ ಸಮಸ್ಯೆಗಳು ಉಂಟಾಗುತ್ತೆ, ಕಿಡ್ನಿ ಸಮಸ್ಯೆ, ಮತ್ತು ಬೆನ್ನು ನೋವು, ಕೆಳಭಾಗದಲ್ಲಿ ಬೆನ್ನು ನೋವು ಸ್ಟಾರ್ಟ್ ಆಗೋದು, ಈ ಸೊಂಟ ನೋವು ಸ್ಟಾರ್ಟ್ ಆಗೋದು, ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಈ ಮಕ್ಕಳಾಗದೇ ಇರೋದು, ಲೈಂಗಿಕ ಸಮಸ್ಯೆ, ಇವೆಲ್ಲ ಕೂಡ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ವಂ 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 ಎಲ್ಲೋ ಕಲರಲ್ಲಿ ಆ ಚಕ್ರ ಇದೆ ಅಂತ ಅಂದ್ಕೊಂಡು ವಂ ಅನ್ನೋ ಬೀಜಾಕ್ಷರಿ ಮಂತ್ರವನ್ನು ಹೇಳೋದ್ರಿಂದ ಆ ಚಕ್ರದಲ್ಲಿ ಕಾರ್ಯ ಸರಿಯಾಗಿ ನಿರ್ವಹಿಸ್ತಾ ಹಾರ್ಮೋನ್ ಕೂಡ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರದ್ದು ನೆಕ್ಸ್ಟ್ ಬರೋವಂಥದ್ದು ಇದ್ರ ಭಾವನೆಗಳು ಹೇಳಿಲ್ಲ ಅಲ್ವಾ. ಅಕಸ್ಮಾತ್ ಈ ಚಕ್ರ ಸರಿಯಾಗಿ ತಿರುಗಲಿಲ್ಲ ಅಂದಾಗ, ಸ್ವಾದಿಷ್ಠಾನ ಸರಿಯಾಗಿ ತಿರುಗಲಿಲ್ಲ ಅಂದಾಗ ಯಾವ ಭಾವನೆಗಳು ಬರುತ್ತೆ ಅಂದರೆ ಕ್ರಿಯೇಟಿವಿಟಿ ಇರೋದಿಲ್ಲ, ಮನುಷ್ಯ ಸೃಜನಶೀಲತೆಯನ್ನು ಕೊರತೆಯನ್ನು ಅನುಭವಿಸ್ತಾನೆ, ಅವನಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಇದು ಮಾಡೋದು ಯಾರು ಮಾಡ್ತಾರೆ, ಅದು ಯಾರು ಮಾಡ್ತಾರೆ ಅನ್ನೋ ಒಂದು ಭಾವನೆ ಬರುತ್ತೆ, ಅವನೊಂಥರ ಸಡ್ಡೆ ಆಗಿಬಿಡುತ್ತೆ.
ಆಮೇಲೆ ಏನಾಗುತ್ತೆ ಅಂದರೆ ಇದು ಲೈಂಗಿಕ ಆಸಕ್ತಿ ಇರೋದಿಲ್ಲ ಅವರಿಗೆ. ಲೈಂಗಿಕ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಮತ್ತು ಅತಿಯಾಗಿರುತ್ತೆ ಇಲ್ಲ ಅಥವಾ ಆಸಕ್ತಿನೇ ಇರೋದಿಲ್ಲ, ಈ ರೀತಿ ಆಗುತ್ತೆ. ಇನ್ನೊಂದು ಭಾವನೆಗಳನ್ನು ಅಸ್ಥಿರತೆ, ಭಾವನಾತ್ಮಕ ಅಸ್ಥಿರತೆ, ಅವರಿಗೆ ಭಾವನಾತ್ಮಕ ಅನ್ನೋದು ಒಂದು ಅಸ್ಥಿರತೆ ಆಗಿರುತ್ತೆ ಆಯಿತಾ. ಅದರ ನೆಕ್ಸ್ಟ್ ಬರೋವಂಥದ್ದು ಮಣಪುರ ಚಕ್ರ. ಈ ಮಣಪುರ ಚಕ್ರ ಸ್ವಾಧಿಷ್ಠಾನ ಚಕ್ರ ಆರೆಂಜ್ ಕಲರಲ್ಲಿದೆ ಅಂತ ಅಂದ್ಕೊತೀವಲ್ವ, ಅದೇ ಮಣಪುರ ಚಕ್ರ ಯೆಲ್ಲೋ ಕಲರಲ್ಲಿರುತ್ತೆ. ಈ ಯೆಲ್ಲೋ ಕಲರಲ್ಲಿದೆ ಅಂತ ಅಂದ್ಕೊಂಡು ನಾವು ಇದ್ರದ್ದು ಧ್ಯಾನ ಮಾಡಬೇಕಾಗತ್ತೆ. ಫಸ್ಟು ಮಣಪುರ ಚಕ್ರ ಸರಿಯಾಗಿ ಕಾರ್ಯನಿರ್ವಹಿಸಲ್ಲದೆ ಇರೋದಕ್ಕೆ ಕಾರಣ ಅಲ್ಲಿ ಇರುವಂತಹ ಹಾರ್ಮೋನ್ ಅದು ಒಕ್ಕಳಿನ ಮೇಲ್ಭಾಗದಲ್ಲಿ, ಹೊಟ್ಟೆಯ ಮಧ್ಯಭಾಗದಲ್ಲಿ ಇರುತ್ತೆ. ಇದು ಮೆದೋಜೀರಕ ಗ್ರಂಥಿಗೆ ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ. ಇಲ್ಲಿ ಹಾರ್ಮೋನು ಇನ್ಸುಲಿನ್ ಸರಿಯಾಗಿ ಉತ್ಪತ್ತಿ ಆಗ್ತಾ ಇರೋದಿಲ್ಲ. ಅವಾಗೇನಾಗುತ್ತೆ, ಮಧುಮೇಹ, ಗ್ಯಾಸ್ಟ್ರಿಕ್ಕು, ಜೀರ್ಣಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆಗಳು, ಡಯಾಬಿಟೀಸು ಈ ರೀತಿ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕಾಯಿಲೆ ಬರೋದ್ರ ಜೊತೆಗೆ ಯಾವ ರೀತಿ ಭಾವನೆ ಇರುತ್ತೆ ಅಂದರೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ, ಅತಿಯಾಗಿ ಸಿಟ್ಟು ಬರುತ್ತೆ, ಬೇರೆಯವರನ್ನು ಯಾವಾಗಲೂ ನಿಯಂತ್ರಿಸೋದು, ಆಮೇಲೆ ಸಡನ್ನಾಗಿ ಅವ್ರು ನಾನು ಹೇಳಿದ್ದೇ ಕೇಳಬೇಕು, ನಾನು ಹೇಳ್ದಂಗೆ ನಡ್ಕೊಬೇಕು, ಆಮೇಲೆ ಅವ್ರು ನನ್ನನ್ನು ಪ್ರೀತಿಸ್ತಿಲ್ಲ, ಮತ್ತು ಭೇದ ಭಾವ ಮಾಡೋದು, ಒಬ್ರನ್ನೊಬ್ರಿಗೆ ನೋಡಿದ್ರೆ ಭೇದ ಭಾವ ಮಾಡೋದು, ಈ ರೀತಿ ಭಾವನೆಗಳನ್ನು ಬರುತ್ತೆ. ಆಮೇಲೆ ಯಾವಾಗಲೂ ಗೊಂದಲದಲ್ಲಿರುತ್ತೆ ಮನಸ್ಸು, ಯಾವಾಗಲೂ ಸಮಾನವಾಗಿ ಏಕಾಗ್ರತೆಯಿಂದ ಇರೋಕ್ಕಾಗೋದಿಲ್ಲ. ಯಾಕಂದರೆ ಅಲ್ಲಿ ಗ್ಯಾಸ್ಟ್ರಿಕ್ ಇರೋದ್ರಿಂದ ಮತ್ತು ಜೀರ್ಣಕ್ರಿಯೆ ಸಂಬಂಧಪಟ್ಟ ಕಾಯಿಲೆ ಇರೋದ್ರಿಂದ ಊಟನೂ ಮಾಡೋದಕ್ಕಾಗಲ್ಲ, ಅತಿಯಾಗಿ ಊಟನೂ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆಯಿತಾ. ಈ ಚಕ್ರ ಹಳದಿ ಬಣ್ಣದಲ್ಲಿದೆ ಅಂತ ಭಾವಿಸ್ಬಿಟ್ಟು ರಂ 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 ಅಂತ ಈ ಬೀಜಾಕ್ಷರಿ ಮಂತ್ರವನ್ನು ಉಚ್ಚಾರ ಮಾಡ್ತಾ ಬಂದರೆ ಅಲ್ಲಿರುವಂತಹ ಹಾರ್ಮೋನ್ಗಳು ಚೆನ್ನಾಗಿ ರಿಲೀಸ್ ಆಗುತ್ತೆ, ಇನ್ಸುಲಿನ್ ತುಂಬ ಚೆನ್ನಾಗಿ ರಿಲೀಸ್ ಆಗುತ್ತೆ. ನೆಕ್ಸ್ಟು ಅದಕ್ಕಿಂತ ಮೇಲ್ಗಡೆ ಅನಾಹತ ಚಕ್ರ. ಇದು ಎದೆಯ ಮಧ್ಯಭಾಗದ ಹೃದಯದ ಹತ್ತಿರ ಇರುತ್ತೆ. ಇದಕ್ಕೆ ಸಂಬಂಧಿಸಿದಂಥ ಒಂದು ಗ್ರಂಥಿ ಅಂದರೆ ಥೈಮಸ್ ಗ್ರಂಥಿ, ಥೈಮಸ್ ಗ್ಲ್ಯಾಂಡ್ ಅಂತಾರೆ. ಯಾವುದ್ಯಾವುದು ಹಾರ್ಮೋನ್ ರಿಲೀಸ್ ಆಗುತ್ತೆ ಅಲ್ಲಿ ಅಂದರೆ ಥೈಮೋಸಿನ್ ಅಂತ. ಅಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಒಂದು ಹಾರ್ಮೋನ್ ಇದು. ಅಕಸ್ಮಾತ್ ಅಲ್ಲಿ ಥೈಮೋಸಿನ್ ಅಂತ ಗ್ರಂಥಿ ಒಂದು ಹಾರ್ಮೋನ್ ರಿಲೀಸ್ ಆಗಿಲ್ಲ ಅಂದರೆ ಏನಾಗುತ್ತೆ, BP ಸ್ಟಾರ್ಟ್ ಆಗುತ್ತೆ. ಮೊದಲನೇದಾಗಿ ಹೃದಯಕ್ಕೆ ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಹಾರ್ಟಿಗೆ ಹೋಲಾಗೋದು, ಹಾರ್ಟಲ್ಲಿ ಸರಿಯಾಗಿ ಪಂಪ್ ಮಾಡ್ದಲೇ ಇರೋದು, ಆಮೇಲೆ ಏನು ಹಾರ್ಟು ಏನೇನೋ ಇವಾಗ ಬರುತ್ತಲ್ಲ ಎಂಜಿಯೋಗ್ರಾಮು ಇವೆಲ್ಲ ಮಾಡಿಸ್ಕೊತಾರಲ್ಲ, ಅದು ಇಲ್ಲಿ ಸರಿಯಾಗಿ ಥೈಮೋಸಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗ್ದಲೇ ಇದ್ದಾಗ ಹೃದಯಕ್ಕೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಅಸ್ತಮಾ ಮತ್ತು ಸರಿಯಾಗಿ ಉಸಿರಾಟದ ಸಮಸ್ಯೆ, ಉಸಿರಾಡೋಕ್ಕಾಗ್ದಲೇ ಇರುವಂಥದ್ದು ಆ ಥರ ಆಗುತ್ತೆ. ಇಲ್ಲಿ ಕಫ ಕಟ್ಟೋದು ಈ ರೀತಿ ಎಲ್ಲ ಆಗುತ್ತೆ ಈ ಒಂದು ಥೈಮೋಸಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗ್ದಲೇ ಇದ್ದಾಗ. ಈ ಭಾವನೆ ಯಾವ ರೀತಿ ಬರುತ್ತೆ, ಅಲ್ಲಿ ಚಕ್ರ ಸರಿಯಾಗಿ ಕಾರ್ಯನಿರ್ವಹಿಸ್ದಲೇ ಇದ್ದಾಗ ಒಂಟಿತನ ಸ್ಟಾರ್ಟ್ ಆಗುತ್ತೆ, ಅಸೂಯೆ ಬರುತ್ತೆ. ಬೇರೆಯವ್ರು ನೋಡಿದ್ರೆ ಅಸೂಯೆ, ಅವರು ಚೆನ್ನಾಗಾದ್ರಂದ್ರೆ ನಮ್ಮ ಕೈಲಿ ತಡ್ಕೊಳಕ್ಕಾಗೋದಿಲ್ಲ, ಅವ್ರೊಂದು ಸ್ವಲ್ಪ ಏನೋ ಒಂದು ತೊಗೊಂಡ್ರು ಅಂದರೆ ನನಗೂ ಬೇಕು ಅನ್ನೋ ಭಾವನೆ, ಅವ್ರು ತೊಗೊಂಬಿಟ್ರಲ್ಲ ಅನ್ನೋದೊಂದು ಹೊಟ್ಟೆ ಕಿಚ್ಚು, ಈ ರೀತಿ ಭಾವನೆ ಬರುತ್ತೆ. ಆಮೇಲೆ ಕ್ಷಮಿಸುವಂಥ ಗುಣನೇ ಇರೋದಿಲ್ಲ. ಬೇರೆಯವರನ್ನು ಯಾರನ್ನೇ ನೋಡಿರಿ, ಅವ್ರು ತಪ್ಪು ಮಾಡಿರಲಿ ಬಿಡಲಿ, ಕ್ಷಮಿಸುವಂಥ ಗುಣನೇ ಇರೋದಿಲ್ಲ. ಆಮೇಲೆ ಇಲ್ಲಿ ಇನ್ನೊಂದೇನಪ್ಪ ಅಂತ ಅಂದರೆ ಇದು ಅನಾಥ ಚಕ್ರ ಸರಿಯಾಗಿ ತಿರುಗದಲ್ಲೇ ಇದ್ದಾಗ ಹಣಕಾಸಿನ ಸಮಸ್ಯೆಗಳು ತುಂಬ ಇರುತ್ತೆ. ತುಂಬ ಸಾಲ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಪ್ರೀತಿಯ ಕೊರತೆ ಇರುತ್ತೆ, ಯಾರಿಗೂ ಪ್ರೀತಿ ಕೊಡೋದಕ್ಕೆ ಆಗೋದಿಲ್ಲ, ಪ್ರೀತಿ ಮಾಡೋದಕ್ಕೂ ಆಗೋದಿಲ್ಲ, ಸ್ವಯಂ ಪ್ರೀತಿ ತನ್ನನ್ನು ತಾನು ಪ್ರೀತಿ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಯಾವಾಗಲೂ ದೂಷಣೆ ಮಾಡ್ಕೊಂಡು ಇರುತ್ತೆ ಈ ಅನಾಥ ಚಕ್ರ ರಿಲೀಸ್ ಆಗಿಲ್ಲ ಅಂದರೆ. ಅದೇ ಅಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ಅಂದರೆ ಅದು ಹಸಿರು ಬಣ್ಣದಲ್ಲಿದೆ ಅಂತ ನಾವು ಕಲ್ಪನೆ ಮಾಡಿಕೊಂಡು ಆ ಹೃದಯದ ಒಂದು ಅನಾಥ ಚಕ್ರದ ಸ್ಥಾನದಲ್ಲಿ ಗಮನ ಹರಿಸ್ತಾ ಯಂ 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 ಅಂತ ಹೇಳ್ತಾ ಬಂದರೆ ಅಲ್ಲಿ ಸರಿಯಾಗಿ
ಥೈಮೋಸಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರ ನೆಕ್ಸ್ಟ್ ಬರೋವಂಥದ್ದು ವಿಶುದ್ಧ ಚಕ್ರ, ಥ್ರೋಟ್ ಚಕ್ರ ಅಂತ ಕರಿತೀವಿ. ಈ ಒಂದು ಹಾರ್ಟ್ ಚಕ್ರದ ನಂತರ ಬರುವಂಥದ್ದು ಥ್ರೋಟ್ ಚಕ್ರ. ಇದು ಗಂಟಲಿನ ಸ್ಥಾನದಲ್ಲಿರುತ್ತೆ. ಇಲ್ಲಿ ಥೈರಾಯ್ಡ್ ಗ್ರಂಥಿ ಇದು ಸಂಬಂಧಪಟ್ಟಿರುವಂಥದ್ದು ಹಾರ್ಮೋನು ಥೈರಾಕ್ಸಿನ್. ಅಕಸ್ಮಾತ್ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಸರಿಯಾಗಿ ಹಾರ್ಮೋನ್ ರಿಲೀಸ್ ಆಗದಲ್ಲೇ ಇದ್ದಾಗ ಅಲ್ಲಿ ಥೈರಾಯ್ಡ್ ಸಮಸ್ಯೆಗಳು, ಗಂಟಲು ನೋವು, ಅತಿಯಾಗಿ ತೂಕ ಜಾಸ್ತಿ ಆಗಿಬಿಡೋದು, ಇಲ್ಲ ತೂಕ ಕಡಿಮೆ ಆಗಿಬಿಡೋದು ಸಡನ್ನಾಗೆ, ಮತ್ತು ಮಾತಾಡಬೇಕಾದ್ರೆ ಕೆಲವೊಂದು ಭಾವನೆಗಳನ್ನು ಹಿಡಿದಿಟ್ಕೊಳ್ಳೋದು, ಅಥವಾ ಅತಿಯಾಗಿ ಮಾತಾಡ್ತಾನೇ ಇರೋದು, ಹುಚ್ಚ ಮಾತು ಮಾತಾಡ್ತಾನೇ ಇರೋದು, ಆಮೇಲೆ ಎಲ್ಲ ವಿಚಾರಗಳು ಮಾತಾಡೋವಂಥದ್ದು, ಒಂದು ಬಾಯಿ ಚಪಲ ಅನ್ನೋ ಥರ ಆಗಿಬಿಡುತ್ತೆ. ಆಮೇಲೆ ಥೈರಾಕ್ಸಿನ್ ಗ್ರಂಥಿ ಸರಿಯಾಗಿ ರಿಲೀಸ್ ಆಗದಿಲ್ಲ ಅಂದರೆ ಥೈರಾಯ್ಡ್ ಅಂತ ಕಾಯಿಲೆಗಳು ಬರುತ್ತೆ. ಥೈರಾಯ್ಡ್ ಸಮಸ್ಯೆ ಬರುತ್ತೆ, ಗಂಟಲು ಊದ್ಕೊಂಡಿರೋ ಥರ ಕಾಣಿಸುತ್ತೆ. ಆಮೇಲೆ ಮಾತಿನಲ್ಲಿ ತೊದಲುವಿಕೆ ಬರ್ಬೋದು, ಅಥವಾ ಮಾತು ಹಿಡಿದಿಡ್ಬೋದು, ಅಥವಾ ಅತಿಯಾಗಿ ಮಾತಾಡ್ತಾನೇ ಇರ್ಬೋದು. ಈ ರೀತಿ ಇನ್ನೂ ಜಾಸ್ತಿ ಮಾತಿಗೆ ಸಂಬಂಧಪಟ್ಟಿರೋದು, ಎಲ್ಲ ವಿಚಾರ ಗೊತ್ತಿರುತ್ತೆ, ಮಾತಾಡೋಕ್ಕೆ ಆಗೋದಿಲ್ಲ, ಈ ರೀತಿನೂ ಆಗುತ್ತೆ. ಭಾವನೆ ಯಾವ ರೀತಿ ಅಂದರೆ ಸಂವಹನದ ತೊಂದರೆ ಆಗಿರುತ್ತೆ ಇವರಿಗೆ. ಸ್ವಲ್ಪ ದೊಡ್ಡ ವ್ಯಕ್ತಿಗಳ ಜೊತೆಗೆ ಮಾತಾಡೋದಕ್ಕೆ ಸಂವಹನ ಆಗೋದಿಲ್ಲ, ಮಾತನ್ನು ಹಿಡ್ದಿಟ್ಕೊಳ್ತಾರೆ. ಆಮೇಲೆ ಸುಳ್ಳು ಜಾಸ್ತಿ ಹೇಳ್ತಾರೆ. ಆಮೇಲೆ ಮತ್ತು ಭಾವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸ್ಕೊಳ್ಳೋದಿಲ್ಲ. ಮತ್ತು ಮಾತನಾಡಲು ನಾವು ಇವಾಗ ಯಾರೋ ಒಬ್ಬ ವ್ಯಕ್ತಿ ಏನೋ ಮಾತಾಡಿದ್ರೆ ಇವರೇನೋ ಅರ್ಥ ಮಾಡ್ಕೊಳ್ಳೋದು, ಇವರಿನ್ನೇನೋ ಮಾತಾಡೋದು ಮಾಡ್ತಾರೆ. ತುಂಬ ಸುಳ್ಳು ಹೇಳೋದು, ಚಾಡಿಗಳನ್ನು ಹೇಳೋದು, ಆಮೇಲೆ ಸರಿಯಾಗಿ ವ್ಯಕ್ತಪಡಿಸೋಕ್ಕೆ ಬರಲ್ಲ, ಮಾತುಗಳನ್ನು ಎಕ್ಸ್ಪ್ಲನೇಷನ್ ಇದನ್ನೆಲ್ಲ ಸರಿಯಾಗಿ ಕೊಡೋಕ್ಕೆ ಬರಲ್ಲ. ಆ ವ್ಯಕ್ತಿಗೆ ಸಂಬಂಧಪಟ್ಟಿರೋ ಪಾಪ ಅಲ್ಲ ಸಮಸ್ಯೆ, ಅದು ಅವರೊಳಗಡೆ ಇರೋಂಥ ಹಾರ್ಮೋನ್ ಸರಿಯಾಗಿ ರಿಲೀಸ್ ಆಗದಲ್ಲೇ ಇದ್ದಾಗ ಆಗುವಂಥದ್ದು. ಇದು ವಿಶುದ್ಧ ಚಕ್ರ. ವಿಶುದ್ಧ ಚಕ್ರ ಪರ್ಪಲ್ ಕಲರ್ ಇದೆ ಅಂತ ಅಂದ್ಕೊಂಡು ಭಾವಿಸ್ತಾ, ಒಂಥರ ಲೈಟ್ ಪರ್ಪಲ್ ಕಲರ್ ಇದೆ ಅಂತ ಭಾವಿಸ್ಕೊಂಡು ಅಲ್ಲಿ ಈ ರೀತಿ ಉಚ್ಚಾರ ಮಾಡ್ತಾ ಇದ್ದರೆ ಥೈರಾಕ್ಸಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗಿಬಿಟ್ಟು ಥೈರಾಯ್ಡ್ ಅಂಥ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ನೆಕ್ಸ್ಟ್ ಬರುವಂಥದ್ದು ಆಜ್ಞಾ ಚಕ್ರ. ಇದು 2 ಉಬ್ಬುಗಳ ಮಧ್ಯಭಾಗದಲ್ಲಿ, ಹಣೆಯ ಮಧ್ಯಭಾಗದಲ್ಲಿರುವಂಥದ್ದು. ಇದಕ್ಕೆ ಪಿಟ್ಯುಟರಿ ಗ್ರಂಥಿ ಅಂತ ಒಂದು ಗ್ರಂಥಿಗೆ ಸಂಬಂಧಪಟ್ಟಿರೋದು, ಮಾಸ್ಟರ್ ಗ್ಲ್ಯಾಂಡ್ ಅಂತಾರೆ ಇದನ್ನು. ಇದು ದೇಹದ ಎಲ್ಲ ಹಾರ್ಮೋನ್ಗಳನ್ನು ಒಂದು ನಿಯಂತ್ರಿಸುವ ಒಂದು ಇದು ಚಕ್ರ. ಇದು ಆಜ್ಞಾ ಚಕ್ರ. ಆಜ್ಞಾ ಚಕ್ರ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೆ ಏನಾಗುತ್ತೆ ಅಂದರೆ ತಲೆನೋವು ಬರೋದು, ಮೈಗ್ರೇನ್ ಬರೋದು, ದೃಷ್ಟಿದೋಷ, ಅತಿ ಚಿಕ್ಕ ವಯಸ್ಸಲ್ಲೇ ಸ್ಪೆಕ್ಟ್ಸ್ ಹಾಕ್ಕೊಳ್ಳೋದು, ಆಮೇಲೆ ಅರ್ಧ ತಲೆನೋವು ಬರೋದು, ಆಮೇಲೆ ಜ್ಞಾಪಕ ಶಕ್ತಿ ಕೊರತೆ, ಮತ್ತು ಹುಚ್ಚಿಡಿಯೋದು ಅಂತಾರಲ್ಲ ಅದು ಕೂಡ ಇಲ್ಲೇ. ಆಮೇಲೆ ಅತಿಯಾಗಿ ಆಲೋಚನೆಗಳು ಮಾಡೋದು, ಬ್ರೈನಿಗೆ ಸಂಬಂಧಪಟ್ಟಿರುವಂಥದ್ದು ಕಾಯಿಲೆಗಳು ಬರೋದು, ಆಮೇಲೆ ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆಗಳು ಎಲ್ಲ ಇದರಲ್ಲೇ ಬರೋದು. ಭಾವನೆ ಯಾವ ರೀತಿ ಉತ್ಪತ್ತಿ ಮಾಡುತ್ತೆ ಈ ಚಕ್ರ ಸರಿಯಾಗಿ ತಿರುಗದಲ್ಲೇ ಇದ್ದಾಗ? ಇದು ಗಲಿಬಿಲಿ, ಗೊಂದಲ, ಮತ್ತು ಏಕಾಗ್ರತೆ ಇರೋಕ್ಕಾಗೋದೇ ಇಲ್ಲ. ಒಂದೊಂದು ಸರಿ ಮನಸ್ಸು ಹುಚ್ಚುಚ್ಚಂಗೆ ಅದು ಯೋಚನೆ ಮಾಡುತ್ತೆ, ಇದು ಯೋಚನೆ ಮಾಡುತ್ತೆ, ಎಲ್ಲ ಥರ ಯೋಚನೆ ಮಾಡ್ತಾ ಇರುತ್ತೆ. ಯಾವಾಗಲೂ ಏನಾದರೂ ನೆಗೆಟಿವ್ ಯೋಚನೆಗಳನ್ನೇ ಕೊಡ್ತಾ ಹೋಗುತ್ತೆ. ಮತ್ತು ಸರಿಯಾಗಿ ಯಾವುದೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ಏನಾಗ್ತಿದೆ ಅಂತಲೂ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸರಿಯಾದ ಒಂದು ಸರಿಯಾದ ಒಂದು ಏನು ಮಾಡೋದಕ್ಕೂ ಒಂದು ಏಕಾಗ್ರತೆಯ ಕೊರತೆ ಇರುತ್ತೆ. ನೆಕ್ಸ್ಟ್ ಅದಕ್ಕಿಂತ ಮೇಲಿರುವಂಥದ್ದು ಸಹಸ್ರಾರ ಚಕ್ರ. ಇದು ತಲೆಯ ಮೇಲ್ಭಾಗ, ಬ್ರಹ್ಮರಂಧ್ರ ಅಂತ ಕರೀತಾರೆ. ಅದೇ ಮಕ್ಕಳು ಈಗ ಹುಟ್ಟಿದಾಗ ನೆತ್ತಿ ಮೆತ್ತಗಿರುತ್ತಲ್ವ, ನೆತ್ತಿ ಭಾಗದಲ್ಲಿ, ಆ ಭಾಗದಲ್ಲಿ ಪೀನಿಯಲ್ ಗ್ರಂಥಿ ಅನ್ನೋಕ್ಕೆ ಸಂಬಂಧಪಟ್ಟಿರೋ ಗ್ರಂಥಿ ಇದು. ಇಲ್ಲಿ ಹಾರ್ಮೋನು ಮೆಲೋಟೋನಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ ಮೆಲೋಟೋನಿನ್ ಹಾರ್ಮೋನ್ ರಿಲೀಸ್ ಆಗಿಲ್ಲ ಅಂದಾಗ ಇಲ್ಲಿ ಏನಾಗುತ್ತೆ, ನಿದ್ರೆ ಮತ್ತು ಎಚ್ಚರವನ್ನು ನಿಯಂತ್ರಿಸೋದು ಇದು ಮಾಡುತ್ತೆ ಕೆಲಸ. ಸರಿಯಾಗಿ ನಿದ್ರೆ ಬರೋದಿಲ್ಲ, ಸಡನ್ನಾಗಿ ಎಚ್ಚರ ಆಗೋದು, ಆ ರೀತಿ ಆಗ್ತಾ ಇರುತ್ತೆ.
ಇದು ಕರೆಕ್ಟಾಗಿ ವರ್ಕ್ ಆದರೆ ಸರಿಯಾಗಿ ನಿದ್ರೆ ಬರುತ್ತೆ, ಯಾವಾಗ ಎದ್ದೇಳಬೇಕು ಆವಾಗ ಎಚ್ಚರ ಮಾಡುತ್ತೆ. ಈ ನಾವು ಇಷ್ಟೊತ್ತಿಗೆ ಎದ್ದೇಳಬೇಕು ಅಂತ ಅಲಾರಾಮ್ ಇಟ್ಕೊಳ್ತೀವಿ, ಅವಶ್ಯಕತೆನೇ ಇರೋದಿಲ್ಲ. ನಾವು ಹೇಳಿ ಮಲಗಿದ್ರೆ ಸಾಕು, ಮನಸ್ಸಲ್ಲಿ ಅಂದ್ಕೊಂಡು ಅದು ಎದ್ಬಿಡ್ತೀವಿ. ಅದೇ ಇದು ಸರಿಯಾಗಿ ಕಾರ್ಯನಿರ್ವಹಿಸ್ತಲೇ ಇದ್ದರೆ ಮಾನಸಿಕ ಖಿನ್ನತೆ ಉಂಟಾಗುತ್ತೆ, ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರುತ್ತೆ, ಮಾನಸಿಕ ರೋಗಗಳು ಬರುತ್ತೆ, ಈ ಡಿಪ್ರೆಷನ್ನಿಗೆ ಹೋಗೋದು, ನರಮಂಡಲದ ತೊಂದರೆಗಳು ಉಂಟಾಗುತ್ತೆ. ಈ ಜಾಸ್ತಿ ಮಾನವರೋಗಿಗಳು ಕೂಡ ಈ ಚಕ್ರ ಬ್ಯಾಲೆನ್ಸ್ ಇಲ್ದಾಗ್ಲೇ ಹೋಗೋದು ಹಾಸ್ಪಿಟ್ಲ್ಗಳಿಗೆ. ಭಾವನೆ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಯಾವುದರ ಮೇಲೂ ಆಸಕ್ತಿ ಇರೋದಿಲ್ಲ, ಆಧ್ಯಾತ್ಮಿಕ ಅಂತೂ ಗೊತ್ತೇ ಇಲ್ಲ. ಆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಇಷ್ಟ ಆಗೋದಿಲ್ಲ, ಪೂಜೆ ಮಾಡಬೇಕು ಅಂದರೆ ಇಷ್ಟ ಆಗೋದಿಲ್ಲ, ಯಾರಾದರೂ ಮಂತ್ರಗಳು ಹೇಳ್ತಿರೋ ಕೇಳಿಸ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ. ಫುಲ್ ಆಧ್ಯಾತ್ಮಿಕ ಅನ್ನೋದು ಶೂನ್ಯತೆ ಇರುತ್ತೆ. ತುಂಬ ನಾಸ್ತಿಕರಾಗಿರ್ತಾರೆ. ಇಲ್ಲಿ ದೇವರನ್ನು, ಭಕ್ತರನ್ನು ಯಾವಾಗಲೂ ದಂಡಿಸೋದು, ಯಾವಾಗಲೂ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡೋದು, ದೇವರಂದರೆ ಇಲ್ಲ ಅನ್ನೋದು, ಈ ರೀತಿ ಮಾಡ್ತಾರೆ. ಮತ್ತು ಮಂಕು ಕವಿದಾದ ವಾತಾವರಣ ಇರುತ್ತೆ. ಇವರಿಗೆ ಯಾವುದೇ ರೀತಿಯ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಜೀವನ. ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಇದು ಇವಾಗ ಈ ಒಂದು ಚಕ್ರಕ್ಕೆ ಅನ್ನೋ ಒಂದು ಹೇಳೋದ್ರಿಂದ ಈ ಒಂದು ಚಕ್ರದ ಹಾರ್ಮೋನ್ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಚಿತ್ರದಲ್ಲೇ ಕೊಟ್ಟಿದ್ದಾರೆ, ಯಾವುದ್ಯಾವುದನ್ನು ಎಷ್ಟೆಷ್ಟು ಸರ್ತಿ ಹೇಳಿದ್ರೆ ಅದು ರಿಲೀಸ್ ಆಗ್ತಾ ಹೋಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ. ಅದರ ಜೊತೆಗೆ ಆ ಒಂದು ಕಮಲದು ದಳದ ಆಕಾರದಲ್ಲಿ ಇರುತ್ತೆ ಆ ಚಕ್ರ, ಅದನ್ನು ಆ ಥರ ಅಂದ್ಕೊಂಡು ನಾವು ಆ ಬೀಜಾಕ್ಷರಿ ಮಂತ್ರಗಳನ್ನು ಉಚ್ಚಾರ ಮಾಡಬೇಕು. ಮೂಲಾಧಾರ ಚಕ್ರ ಆರ್ಡಿನಲ್, ಅದು ಸುರಕ್ಷತೆ, ಕೊರತೆ, ಸ್ವಾಧಿಷ್ಠಾನ, ಜನನಾಂಗ, ಆನಂದ, ಸೃಜನಶೀಲತೆ. ಮಣಿಪುರ, ಮೆದೋಜೀರಕ, ಶಕ್ತಿ ಮತ್ತು ಧೈರ್ಯ. ಅನಾಹತ, ತೈಮಸ್ಸು, ಪ್ರೀತಿ ಮತ್ತು ಕರುಣೆ. ವಿಶುದ್ಧ, ಥೈರಾಯ್ಡು, ಸತ್ಯ ಮತ್ತು ಸಂವಹನ. ಆಜ್ಞಾಚಕ್ರ, ಪಿಟ್ಯುಟರಿ, ಅರಿವು ಮತ್ತು ಬುದ್ಧಿ. ಸಹಸ್ರಾರ, ಪೀನಿಯಲ್, ಪರಮಾನಂದ. ಸಹಸ್ರಾರ ಚಕ್ರ ಅಕಸ್ಮಾತ್ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಏನಾಗುತ್ತೆ ಗೊತ್ತಾ, ಒಂದು ಪರಮಾನಂದ ಸ್ಥಿತಿ ಹೋಗಿರ್ತೀವಿ, ಯಾವಾಗಲೂ ಭಗವಂತನ ಜೊತೆ ಕಾಂಟ್ಯಾಕ್ಟ್ ಇರ್ತೀವಿ. ನಮ್ಮದೇನು ಕೆಲಸಗಳು ಬೇಗ ಬೇಗ ಆಗ್ತಾ ಹೋಗುತ್ತೆ. ನಮಗೆ ಮುಂದೆ ಏನಾಗೋದು ಗೊತ್ತಿರುತ್ತೆ, ಹಿಂದೆ ಏನಾಗೋದು ಗೊತ್ತಿರುತ್ತೆ. ನಮ್ಮ 84 ಲಕ್ಷ ಜೀವ ರಾಶಿಗಳ ಎಲ್ಲಗಳು ನೆನಪಿರುತ್ತೆ ಆ ಚಕ್ರಗಳು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ರೆ. ಇವೆಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ರೆ, ನಾನು ಹೇಳಿದ್ದೀನಲ್ಲ ಯಾವ್ಯಾವ ಭಾವನೆ ಇರುತ್ತೆ ಅದೆಲ್ಲ ಉಲ್ಟಾ. ಚೆನ್ನಾಗಿದ್ದರೆ ಎಲ್ಲ ಉಲ್ಟಾ. ಈಗ ಮೂಲಾಧಾರ ಚಕ್ರ ಚೆನ್ನಾಗಿದ್ದರೆ ನಮಗೆ ಧೈರ್ಯ ಜಾಸ್ತಿ ಇರುತ್ತೆ, ಭಯ ಹೋಗುತ್ತೆ, ಧೈರ್ಯ ಜಾಸ್ತಿ ಇರುತ್ತೆ, ಏನು ಬಂದರೂ ಹೋರಾಡೋವಂಥ ಶಕ್ತಿ ಇರುತ್ತೆ, ಎಲ್ಲೂ ಕೂಡ ನಾವು ಪಲಾಯನ ಮಾಡೋದಿಲ್ಲ, ಹಂಗಿರುತ್ತೆ. ಸುಸ್ತಾಗೋದಿಲ್ಲ, ಮೂಳೆ ಮತ್ತು ಹಲ್ಲುಗಳ ಸಮಸ್ಯೆಗಳೇ ಬರೋದಿಲ್ಲ, ಮಲಬದ್ಧತೆಯೂ ಬರೋದಿಲ್ಲ. ಅದೇ ಸ್ವಾಧಿಷ್ಠಾನ ಚಕ್ರದ ಅಲ್ಲಿ ಕರೆಕ್ಟಾಗಿ ಹಾರ್ಮೋನ್ ರಿಲೀಸ್ ಆದರೆ ಕಿಡ್ನಿ ಸಮಸ್ಯೆ ಇರೋದಿಲ್ಲ, ಬೆನ್ನು ನೋವು ಇರೋದಿಲ್ಲ, ಸೊಂಟ ನೋವು ಇರೋದಿಲ್ಲ, ಮಕ್ಕಳು ಸಂತಾನೋತ್ಪತ್ತಿ ಕೊರತೆಯೂ ಇರೋದಿಲ್ಲ, ಲೈಂಗಿಕ ಸಮಸ್ಯೆನೂ ಇರೋದಿಲ್ಲ, ಭಾವನಾತ್ಮಕವಾಗಿ ಸ್ಥಿರತೆಯಾಗಿರ್ತಾರೆ. ಅದೇ ಮಣಿಪುರ ಚಕ್ರದಲ್ಲಿದ್ದರೆ ಮೆದೋಜೀರಕ ಸರಿಯಾಗಿ ಅಲ್ಲಿ ವರ್ಕ್ ಆದರೆ ಇನ್ಸುಲಿನ್ನು, ಯಾವುದೇ ಡಯಾಬಿಟಿಸ್ ಬರೋದಿಲ್ಲ, ಗ್ಯಾಸ್ಟ್ರಿಕ್ ಇರೋದಿಲ್ಲ, ಜೀರ್ಣಕ್ರಿಯೆ ಇರೋದಿಲ್ಲ, ಮತ್ತು ಸಿಟ್ಟು ಬರೋದಿಲ್ಲ, ಯಾರನ್ನೂ ಬೇರೆಯವ್ರನ್ನ ನಿಯಂತ್ರಿಸಬೇಕು ಅಂತ ಅನಿಸಲ್ಲ, ಯಾರ ಬಗ್ಗೆನೂ ಮಾತಾಡಬೇಕು ಅಂತಲೂ ಅನಿಸಲ್ಲ. ಅದೇ ಹೃದಯ ಚಕ್ರ, ಹಾರ್ಟ್ ಚಕ್ರ ಸರಿಯಾಗಿದ್ದರೆ ಅಲ್ಲಿ ಸರಿಯಾಗಿ ಹಾರ್ಮೋನ್ ರಿಲೀಸ್ ಆಗ್ತಾಯಿದ್ರೆ BP ಬರೋದಿಲ್ಲ, ಶ್ವಾಸಕೋಶದ ಸಮಸ್ಯೆಗಳು ಬರೋದಿಲ್ಲ, ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಗಳಿರೋದಿಲ್ಲ, ಸರಿಯಾಗಿ 72,000 ನಾಡಿಗಳು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸುತ್ತೆ. ವಿಶುದ್ಧ ಚಕ್ರ ಇದ್ದರೆ ಇದು ಕೂಡ ಥೈರಾಕ್ಸಿನ್ ಅಂತ ಹಾರ್ಮೋನ್ ರಿಲೀಸ್ ಆದರೆ ಯಾವುದೇ ರೀತಿಯ ಥೈರಾಯ್ಡ್ ಬರೋದಿಲ್ಲ, ಸಂವಹನ ತುಂಬ ಚೆನ್ನಾಗಿರುತ್ತೆ, ಮಾತಿನಲ್ಲಿ ಎಲ್ಲರೂ ಮೋಡಿ ಮಾಡ್ತಾರೆ, ಸಖತ್ತಾಗಿ ಮಾತಾಡ್ತಾರೆ, ಎಲ್ಲ ವಿಚಾರಗಳನ್ನ ತಿಳ್ಕೊಂಡಿರ್ತಾರೆ, 4 ಜನಕ್ಕೆ ಜ್ಞಾನವನ್ನು ಹಂಚ್ತಾರೆ, ಆಮೇಲೆ ಯಾವಾಗಲೂ ಫಿಟ್ ಆ್ಯಂಡ್ ಫೈನಾಗಿರೋದಕ್ಕೆ ಯೋಚನೆ ಮಾಡ್ತಾರೆ. ಅದೇ ಆಜ್ಞಾ ಚಕ್ರ ಸರಿಯಾಗಿದ್ದರೆ ಪಿಟ್ಯುಟರಿ ಗ್ರಂಥಿ ಅಲ್ಲಿ ರಿಲೀಸ್ ಆಗುತ್ತೆ, ಎಲ್ಲ ಹಾರ್ಮೋನು ನಿಯಂತ್ರಿಸುತ್ತೆ, ತಲೆನೋವು ಬರೋದಿಲ್ಲ, ಕಣ್ಣಿಗೆ ಸಂಬಂಧಪಟ್ಟಿರೋ ಕಾಯಿಲೆಗಳು ಬರೋದಿಲ್ಲ, ಗೊಂದಲ ಇರೋದಿಲ್ಲ, ಏಕಾಗ್ರತೆಯಾಗಿರ್ತಾರೆ, ಎಲ್ಲವನ್ನ ಬೇಗ ಅರ್ಥ ಮಾಡ್ಕೊಳ್ತಾರೆ, ಜ್ಞಾನ ಎಲ್ಲರಿಗೂ ಹಂಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರು ಕೂಡ. ಸಹಸ್ರಾರ ಚಕ್ರ ಇದು ಯಾವುದೇ ರೀತಿಯ ಮಾನಸಿಕ ಖಿನ್ನತೆ ಇರೋದಿಲ್ಲ, ಯಾವಾಗಲೂ ಪರ್ಫೆಕ್ಟಾಗಿರ್ತಾರೆ, ಮೈಂಡ್ ಪರ್ಫೆಕ್ಟಾಗಿರುತ್ತೆ, ಯಾವಾಗಲೂ ಭಗವಂತನ ಜೊತೆ ಕಾಂಟ್ಯಾಕ್ಟ್ ಇರ್ತಾರೆ, ಭಗವಂತನೂ ಕೂಡ ಇವರು ಏನು ಕೇಳಿದ್ರು ಕೊಡ್ತಾ ಇರ್ತಾನೆ, ಮಂಕೂ ಇರೋದಿಲ್ಲ, ಏನೂ ಇರೋದಿಲ್ಲ, ಇವ್ರದ್ದು ತುಂಬ ಸಖತ್ತಾಗಿ ರಿಚ್ ಆಗಿರ್ತಾರೆ. ಇನ್ನೊಂದು ಹೃದಯದ ಇದು ಆರ್ಟ್ ಚಕ್ರದಲ್ಲೂ ಕೂಡ ಇನ್ನೊಂದು ಪಾಯಿಂಟ್ ಮರ್ತೆ, ಹಣಕಾಸಿನ ಸಮಸ್ಯೆಗಳು ಎಲ್ಲ ದೂರ ಆಗುತ್ತೆ ಆರ್ಟ್ ಚಕ್ರ ಕರೆಕ್ಟಾಗಿ ತಿರುಗ್ತಾ ಇದ್ದರೆ. ಇವೆಲ್ಲ ಚಕ್ರಗಳು ಕರೆಕ್ಟಾಗಿತ್ತು ಅಂದರೆ ಜೀವನದಲ್ಲಿ
ಎಲ್ಲದನ್ನು ಪಡ್ಕೊಳ್ತಾರೆ. ಇದೆಲ್ಲ ಚಕ್ರ ಸರಿಯಾಗಿರಬೇಕು ಅಂದರೆ ಏನು ಮಾಡಬೇಕು? ನಾಮಸ್ಮರಣೆ ಮಾಡಬೇಕು, ಇಲ್ಲ ಈ ಬೀಜಾಕ್ಷರಿ ಮಂತ್ರಗಳನ್ನಾದರೂ ಹೇಳಬೇಕು. ಈ ಬೀಜಾಕ್ಷರಿ ಮಂತ್ರಗಳನ್ನು ಪ್ರತಿಯೊಂದೂ ಹೇಳಬೇಕು. ಯಾಕಂದರೆ ಒಂದು ಚಕ್ರ ರಿಲೀಸ್ ಆಗಿಲ್ಲ ಸರಿಯಾಗಿ ಅಂದರೆ ಒಂದಕ್ಕೊಂದು ಲಿಂಕ್ ಇರುತ್ತೆ, ಇನ್ನೊಂದು ಚಕ್ರನೂ ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೋಸ್ಕರನೇ ಈ ಬೀಜಾಕ್ಷರಿ ಮಂತ್ರಗಳನ್ನಾದರೂ ಹೇಳ್ಬೋದು. ಇಲ್ಲಾಂದರೆ ಓಂ ನಮಃ ಶಿವಾಯ ಈ ರೀತಿನಾದರೂ ಹೇಳ್ಬೋದು. ಈ ಮಂತ್ರಗಳನ್ನು ಒಂದು 100 ಸರ್ತಿ 1000 ಸರ್ತಿ ಕೂತ್ಕೊಂಡು ಹೇಳ್ತಾ ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಆಗಿ ಭಗವಂತನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಡೈರೆಕ್ಟಾಗಿ. ಸಹಸ್ರಾರ ಚಕ್ರ ತನಕ ಹೋದರೆ ಭಗವಂತ ನೇರವಾಗಿ, ನಾವು ಇಲ್ಲಿರೋದಿಲ್ಲ, ಈ ದೇಹ ಎಲ್ಲಿರುತ್ತೆ ನಾವೆಲ್ಲ ಲೋಕಗಳನ್ನು ಸುತ್ಕೊಂಡು ಬರ್ಬೋದು. ಆ ಲೆವೆಲಿಗೆ ಕೆಲಸ ಮಾಡುತ್ತೆ. ಇನ್ನೂ ತುಂಬ ಮಾಹಿತಿ ಇದೆ. ಈಗ ಸದ್ಯಕ್ಕೆ ಟೈಮ್ ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ಇದು ಬೇಗ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೇಗ ಎಲ್ಲ ಸ್ವಲ್ಪ ಲೇಟ್ ಆಯಿತು, ಸಾರಿ. ಹರೇ ಕೃಷ್ಣ, ಶ್ರೀ ಕೃಷ್ಣಾರ್ಪಣಮಸ್ತು.